ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಈ ಸರ್ಕಾರ 3 ವರ್ಷಗಳ ಸಾಧನೆ ಅಂತ ಇದ್ದಾರಲ್ಲ, ಈ 3 ವರ್ಷಗಳಲ್ಲಿ ಸಾಧನೆಗಳಲ್ಲಿ ವಿದ್ಯುತ್ ದರ ಎಷ್ಟು ಜಾಸ್ತಿ ಆಗಿದೆ, ಇವತ್ತು ನೀರಿನ ದರ ಎಷ್ಟು ಜಾಸ್ತಿ ಆಗಿದೆ, ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದೆ, ನೀರಿನ ದರ ಜಾಸ್ತಿ ಆಗಿದೆ, ಸುಮಾರಾಗಿ ಮೆಟ್ರೋ ದರ ಎಷ್ಟು ಜಾಸ್ತಿ ಆಗಿದೆ, ಜೊತೆಲಿ ಭೂಮಿ ರಿಜಿಸ್ಟರ್ ಮಾಡಬೇಕಂದ್ರೆ ಅದ್ರ ದರ ಎಷ್ಟು ಜಾಸ್ತಿ ಆಗಿದೆ, ಜೊತೆಲಿ ಡೆತ್ ಸರ್ಟಿಫಿಕೇಟನ್ನು ಪಡ್ಕೋಬೇಕಂದ್ರಿಗಿನ ಅದರಲ್ಲಿ ಕೂಡ ರೇಟ್ ಏರಿಕೆಯನ್ನು ಮಾಡೋಂಥ ಕೆಲಸ ಮಾಡಿದ್ದಾರೆ. ಈ ಸರ್ಕಾರದ ಎಲ್ಲ ನೀತಿ ವಿಚಾರಗಳನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಎಲ್ಲ ಗ್ಯಾರಂಟಿ ಹೆಸರುಗಳ ಮೇಲೆ ಮರಳು ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ. 3 ವರ್ಷ ಅವಧಿಯಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳು ಏನೂ ಇಲ್ಲ. 3 ವರ್ಷದ ಅಭಿವೃದ್ಧಿಯಲ್ಲಿ ಯಾವುದೂ ಕೂಡ ಇಲ್ಲ. ಯಾಕಂದರೆ ಇವತ್ತು ಒಂದು ಕಡೆ ಸಾರಿಗೆ ನೌಕರಸರು ಮುಷ್ಕರವನ್ನು ನಾಳೆನೋ ನಾಡ್ದಕ್ಕೋ ತೀರ್ಮಾನವನ್ನು ತಗೊತಾರೆ. ಮಧ್ಯರಾತ್ರಿದಿಂದ ಪ್ರಾರಂಭ ಆಗ್ತಾಯಿದೆ. ಇವತ್ತು ಮುಷ್ಕರ ಮಾಡೋಂಥ ಇವತ್ತು ಸಾರಿಗೆ ನೌಕರಸರು ಅವ್ರು ಏನು ಕೇಳ್ತಾ ಇದ್ದಾರೆ, 3 ವರ್ಷಕ್ಕೆ 4 ವರ್ಷಕ್ಕೆ ನಮ್ಗೆ ಏನು ಇನ್ಕ್ರಿಮೆಂಟ್ಗಳು ಏನು ಜಾಸ್ತಿ ಮಾಡಬೇಕಾಯ್ತು, ನಮ್ದು ಏನು ಮಾಡಬೇಕಾಯ್ತು ಅದೆಲ್ಲ ಮಾಡಿಕೊಡ್ರಿ ಅಂತೇಳಿ ಮುಂಚೆಯಿಂದ ಕೂಡ ಕೇಳ್ಕೊತ ಬಂದಾರ. ಅವತ್ತು ನನಗೆ ಒಂದು ಅವಕಾಶ ಸಿಕ್ಕಂಥ ಟೈಮಲ್ಲಿ, ನನಗೆ ಅಂದರೆ ನಮ್ಮ ಸರ್ಕಾರಕ್ಕೆ ಅವಕಾಶ ಸಿಕ್ಕಂಥ ಟೈಮಲ್ಲಿ ಅವತ್ತು 2023ರಲ್ಲಿ ಕೂಡ ಅವತ್ತು ಅಷ್ಟೋ ಇಷ್ಟೋ ಅನ್ನು ಕೂಡ ಸರಿ ಮಾಡಿಸೋಂಥ ಕೆಲಸ ನಾವು ಮಾಡಿದ್ವಿ. ಆದರೆ ಇವತ್ತು ಸರ್ಕಾರದಲ್ಲಿ ಇವತ್ತು ಸಾರಿಗೆ ನೌಕರಸರು ಇವತ್ತು ಯಾರು ಕೂಡ ಸಮಾಧಾನ ಇಲ್ಲ. ಜೊತೆಲಿ ಇವತ್ತು ಸಾರಿಗೆ ನೌಕರಸರು ಕೂಡ ಸಮಾಧಾನ ಇಲ್ಲ. ಜೊತೆಲಿ ಏನು ಸಾರಿಗೆ ಇಲಾಖೆಯಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಯಾವುದನ್ನ ಬಸ್ಸುಗಳು ಇವತ್ತು ನಮ್ಮ ಬೀದರ್ ಕಡೆ ಬರೋದು, ಬಳ್ಳಾರಿ ಕಡೆ ಬರೋದು ಅಂದ್ರೆ ಎಲ್ಲ ಬಸ್ಸುಗಳು ಕೆಟ್ಟು ನಿಲ್ತಾವ. ಎಲ್ಲ ಹಳೆ ಬಸ್ಸುಗಳು ಅವ್ರ ಹತ್ರ ಹೆಂಗಾಗಿದೆ ಅಂದರೆ ಪಂಚರ್ ಏನನ್ನ ಆದರೆ ಪಂಚರ್ ಹಾಕಕ್ಕೆ ರೊಕ್ಕ ಇಲ್ಲ. ಜೊತೆಲಿ ಯಾವುದನ್ನ ಬಾಗಿಲಿ ಮುರಿದು ಬಿದ್ದರೆ ಆ ಬಾಗಿಲಿಗೆ ರಿಪೇರಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಆ ಪಂಚರ್ ಆಗಿದೆ, ಜಾಕಿ ಎತ್ತಬೇಕಂದ್ರೆ ಜಾಕಿ ಕೊಂಡ್ಕೊಂಡು ಕೂಡ ಅವ್ರು ರೊಕ್ಕ ಇಲ್ಲ. ಆ ರೀತಿ ಪರಿಸ್ಥಿತಿ ಮಾಡ್ಕೊಂಡು ಕುಂತಾರೆ. ಇವತ್ತು ಎಲ್ಲವನ್ನು ಕೂಡ ಇವತ್ತು ಈ ಸರ್ಕಾರ ಇವತ್ತು ನೋಡ್ರಿ, ಶಾಲೆ ಮಕ್ಕಳಿಗೆ ಶೂ ಸಾಕ್ಸ್ ಕೊಡಬೇಕಾಯಿತು, ಇಲ್ಲಿ ತನಕಾಗಿ ಶೂ ಸಾಕ್ಸ್ ಕೊಡಲಿಲ್ಲ. ಅಂಗನವಾಡಿ ಕಾರ್ಯಕರ್ತರು ಬೀದಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಅವತ್ತಿನ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇರಬೇಕು, ಆಶಾ ಕಾರ್ಯಕರ್ತರು ಇರಬೇಕು ಅನ್ನೋಂಥ ಅವತ್ತಿನ ಸಂದರ್ಭದಲ್ಲಿ ಸರ್ಕಾರಗಳು ತೀರ್ಮಾನ ತಗೊಂಡ ನಂತರ ಕೂಡ ಅದಕ್ಕೆ ಯಾವಾಗ ಸರ್ಕಾರಗಳು ಬರ್ತಾವೆ ಅವೆಲ್ಲ ಕೂಡ ಅವರು ಶಕ್ತಿ ತುಂಬಂಥ ಕೆಲಸ ಮಾಡಬೇಕಾಯಿತು. ಇವತ್ತು ಅಂಗನವಾಡಿ ಕಾರ್ಯಕರ್ತರುಗಳು ಸಂಬಳ ಹೆಚ್ಚಿಸಬೇಕು ಅಂತೇಳಿ ಅವ್ರು ಕೂಡ ಹೋರಾಟವನ್ನು ಮಾಡೋಂಥ ಕೆಲಸ ಆಗ್ತಾಯಿದೆ. ಅದ್ರ ಜೊತೆಲಿ ಸರ್ಕಾರಿ ನೌಕರಸರಿಗೆ ಸಂಬಳ ಇಲ್ಲ. ಯಾವನು ಡಿ ಗ್ರೂಪ್ ನೌಕರ ಸರ್ಕಾರಿ ನೌಕರಸ್ಥರಿಗೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಸರ್ಕಾರಿ ನೌಕರಸರಿಗೆ ಅವ್ರಿಗೆ ಸಂಬಳ ಅಂದರೆ ತಿಂಗಳಿಗೊಮ್ಮೆ ಬರೋಕ್ಕೆ ಆಗ್ತಾಯಿಲ್ಲ. ಇವತ್ತಿನ ತನಕ ಕೂಡ ಎಲ್ಲ ಖಜಾನೆಗಳೆಲ್ಲ ಕೂಡ ಖಾಲಿ ಮಾಡ್ಕೊಂಡು ಕುಂತಾರೆ. ಈ ಸರ್ಕಾರ ಇವತ್ತು ಹಣ ಇಲ್ಲಾರ್ದಂತೆ ಖಜಾನ ಖಾಲಿ ಮಾಡ್ಕೊಂಡು ಕುಂತ್ಕೊಂಡು ಇಲ್ಲಿ ಮತ್ತೆ ಪುನಃ ಸಾಧನಾ ಸಮಾವೇಶ ಅಂತ ಒಟ್ಟಾರೆ ಮಾಡ್ತಾಯಿದೆ. ಹಂಗಾಗಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಬರಗೈನ ಸರ್ಕಾರ ಮಾಡಿಕೊಂಡು ಈ ಯಜಮಾನ ಸಿದ್ದರಾಮಯ್ಯ ಏನಿದ್ದಾರೋ ಇವರು ಯಾವ ರೀತಿಯಲ್ಲಿ ಅಂದ್ರಿಗಿನ ಅವ್ರ ಯಜಮಾನರಿಗೆ ಸಾಕ್ಷಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಡ್ಕೊತ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ವಿಚಾರದಲ್ಲಿ ಏನು 3 ವರ್ಷಗಳ ಸಾಧನಾ ಸಮಾವೇಶ ನಡೀತದೋ, ಸಾಧನಾ ಸಮಾವೇಶ ಮಾಡ್ಕೊಂಡ ಸಲುವಾಗಿ 1 ಇಂಚು ಕೂಡ ಯಾವ ಪುರುಷತ್ವಕ್ಕೆ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಏನಾಗ್ತಾಯಿದೆ, ಅಭಿವೃದ್ಧಿ ವಿಚಾರದಲ್ಲಿ ಈ ರಾಜ್ಯದಲ್ಲಿ ಶೂನ್ಯ ಅಭಿವೃದ್ಧಿ, ಯಾವುದೇ ಅಭಿವೃದ್ಧಿಗಳನ್ನು ಆಗ್ತಾಯಿಲ್ಲ. ಏನಂತ ಹೇಳಿದ್ರೆ ಅವ್ರನ್ನ ಡೈವರ್ಟ್ ಮಾಡಬೇಕು ಅನ್ನೋಂಥ ಕಾರಣದಿಂದ, ಜನರು ಇವತ್ತು ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಅನ್ನೋಂಥ ಕಾರಣದಿಂದ ಡೈವರ್ಟ್ ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಮಂದಿನ ಜಾತಿಗಳ ಮಧ್ಯೆ ಹೊಡೆಯೋದು, ಯಾವ ರೀತಿಯಲ್ಲಿ ಅಂದ್ರಿಗಿನ ನಾವು ಹಿಂದೂಗಳು ಮುಸಲ್ಮಾನರ ಬಗ್ಗೆ ಹೊಡೆಯೋದು ಅನ್ನೋಂಥ ರೀತಿಯಲ್ಲಿ ಇವತ್ತು ಅವ್ರನ್ನ ಗುಣಗಾನ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಇವತ್ತು ಮಾಡೋಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ.